ನಮಸ್ತೆ ಬ್ರಹ್ಮಾಂಡ ಗುರುಜಿ ಅವ್ರಿಗೆ. ಶುಭಮಸ್ತು, ಹೇಳಿಪ್ಪ. ಸ್ವಾಮಿ, ನಮ್ಮ ಮಗ ಒಬ್ಬ ಬಾರಿ ಎಣ್ಣೆ ಕುಡಿತಾನೆ ಸ್ವಾಮಿ. ನಾನು ಡಾಕ್ಟರ್ ತಕ್ಕೋತೆ ಎಲ್ಲ ಮೂಲಿಗೆ ತೋರಿಸ್ತೇನೆ. ಅವ್ನಿಗೆ ಬಿಡ್ಸಕ್ಕಾಗಲ್ವ, ಏನ್ ಮಾಡೋದು ಸ್ವಾಮಿ? ಸಂಸಾರ ಹಾಳು ಮಾಡ್ಕೊಂಡವ್ರಿ. ಯಾರು ಮಗನ? ಮಗನೇ ಸ್ವಾಮಿ. ನೀರಿಗೆ ಬಾವಿಗೆ ತಳ್ಬಿಡ್ಬೇಕಾಗಿತ್ತು, ತುಂಬಾ ಕುಡಿತಾ ಇದ್ರೆ. ಪಾಪ ಕೂಲಿ ಮಾಡ್ಕೊಂಡು ಮಕ್ಕಳು ಸಾಕ್ತಾ ಐತೆ. ಅದನ್ನ ಬಿಡ್ಸಕ್ಕೆ ಏನೇ ಮಾಡಿ, ಏನೇ ಔಷಧಿ ಕೊಟ್ರಿ, ಹೇಗೆ ಮಾಡಿದ್ರು, ಶನಿ ರಾಹು ಇದ್ದಾಗ ಕುಡಿಯಕ್ಕೆ ಶುರು ಮಾಡ್ತಾನೆ. ಶನಿಯ ದೃಷ್ಟಿ ಬಿದ್ದಾಗ, ಕೇತು ಪರಿವರ್ತನೆ ಆದಾಗ ವಿಮೋಚನೆ ಬಿಡ್ತಾನೆ, ತಾನಾಗೆ ಬಿಡ್ತಾನೆ. ಅಕಸ್ಮಾತ್ ಶುಕ್ರನ ಜೊತೆ ಶನಿ ನೋಡಿದ್ರೆ ಜೀವನಾ ಪರ್ಯಂತ ಕುಡುಕನಾಗಿರ್ತಾನೆ ಅಂತ ಒಂದೊಂದು ದಿವಸ ಒಂದೊಂದು ಗ್ರಹದ ವಿಚಾರ ಇರುತ್ತೆ. ಅವನ ದಶೆ, ಅವನ ಕ್ರಮ, ಅವನ ಕರ್ಮ ಹೇಗಿದೆಯೋ ಅನ್ನೋದು ಎಲ್ಲ ಪರಿಶೀಲನೆ ಮಾಡಿ ವ್ಯವಸ್ಥೆ ಮಾಡಬೇಕು. ಒಂದು ಏನ್ ಮಾಡ್ಬೋದು ಅಂದ್ರೆ, ತಮಿಳುನಾಡಲ್ಲಿ ಔಷಧಿ ಕೊಟ್ರು ಇವನೇ ಬಂದು ಅದನ್ನ ಔಷಧಿನ ಸ್ವೀಕರಣೆ ಮಾಡಿದ್ರೆ ಅದು ಪರಿವರ್ತನೆ. ಅವ್ರು ಕೊಟ್ಟಿದ್ದ ಒಂದು ವಾರದವರೆಗೂ ಅಲ್ಲೇ ಇಟ್ಕೊಂತಾರೆ. ತದನಂತರ ಅವನಾಗವನೇನೆ ಅದನ್ನ ನೋಡಿದ ತಕ್ಷಣ, ಮೂಸ್ ನೋಡಿದ ತಕ್ಷಣ ವಾಂತಿ ಬಂದಂಗೋ ಅಥವಾ ಅದಕ್ಕೆ ಅಸಹ್ಯ ಆದಂಗೋ ಹಂಗಾಗ್ಬಿಡುತ್ತೆ.